ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಕುಜದೋಷ ಎಂದರೇನು, ಕುಜದೋಷದ ಸಾಧಕ ಬಾಧಕಗಳು ಯಾವುದು, ಕುಜದೋಷ ವೈವಾಹಿಕ ಜೀವನದ ವಿಚಾರದಲ್ಲಿ ಯಾವ ಥರ ಪ್ರಭಾವವನ್ನು ಬೀರುತ್ತದೆ ಹಾಗೂ ಕುಜದೋಷದ ಹೆಸರಿನಲ್ಲಿ ಜ್ಯೋತಿಷ್ಯರು ಯಾವ ಥರ ಜನರನ್ನು ಮೋಸ ಮಾಡುತ್ತಿದ್ದಾರೆ ಎಂಬ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ. ಈಗಿನ ಸಮಾಜದಲ್ಲಿ ಎಲ್ಲರೂ ಕುಜದೋಷ ಎನ್ನುವ ವಿಚಾರದಲ್ಲಿ ಭಯಪಡುತ್ತಿದ್ದಾರೆ. ಸಾಮಾನ್ಯವಾಗಿ ಜ್ಯೋತಿಷ್ಯದ ಗಂಧ ಗಾಳಿ ತಿಳಿಯದೇ ಇರುವ ಜ್ಯೋತಿಷ್ಯರಿಂದ ಜನರು ಈ ಕುಜದೋಷದ ವಿಚಾರದಲ್ಲಿ ಭಯಪಡುವ ಹಾಗೆ ಆಗಿದೆ. ನಾವೆಲ್ಲರೂ ಎಲ್ಲ ಕಡೆ ಕೇಳಿರುತ್ತೇವೆ, ಕುಜದೋಷ ಇರುವ ವ್ಯಕ್ತಿಯನ್ನೇ ಮದುವೆ ಆಗಬೇಕು ಎನ್ನುತ್ತಾರೆ. ಇದೆಲ್ಲ ಕಟ್ಟುಕತೆಯಾಗಿದೆ. ಹಾಗೂ ಕುಜದೋಷ ಇರುವವರ ಗಂಡ ಅಥವಾ ಹೆಂಡತಿ ದುರ್ಮರಣ ಹೊಂದುತ್ತಾರೆ. ಹಾಗೂ ಕುಜದೋಷ ಇರುವವರು ಕದಳಿ ವಿವಾಹ, ಮರುಮಾಂಗಲ್ಯ ವಿವಾಹ, ಕುಂಭ ವಿವಾಹ, ಕುಜಶಾಂತಿ ಮಾಡಬೇಕು ಎನ್ನುತ್ತಾರೆ. ಇವೆಲ್ಲವೂ ಮೂಢತನದ ಪರಮಾವಧಿಯಾಗಿರುತ್ತದೆ. ಇಲ್ಲಿ ನಾವೆಲ್ಲರೂ ಕುಜದೋಷ ಎಂದರೇನು ಎನ್ನುವುದನ್ನು ಮೊದಲಿಗೆ ತಿಳಿಯೋಣ. ಲಗ್ನದಲ್ಲಿ 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಜಾತಕ ಕುಂಡಲಿಯಲ್ಲಿ ಕುಜನು ಸ್ಥಿತನಾಗಿದ್ದರೆ ಕುಜದೋಷ ಎನ್ನುತ್ತಾರೆ. ಆದರೆ ಕುಜದೋಷ ಎನ್ನುವುದು ಯಾವುದೇ ವ್ಯಕ್ತಿಯ ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಏಕೆಂದರೆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶ, ಭುಕ್ತಿ, ಅಂತರ್ಭುಕ್ತಿಗಳೇ ವ್ಯಕ್ತಿಯ ಮದುವೆ ಜೀವನವನ್ನು ನಿರ್ಧರಿಸುತ್ತದೆ ಹೊರತು ಕುಜದೋಷ ಅಲ್ಲ. ಯಾವ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿ ನಕ್ಷತ್ರದಲ್ಲಾದರೂ ಸರಿ, ಉಪ ಅಧಿಪತಿಯಲ್ಲಾದರೂ ಸರಿ, ದಶದ ಅಧಿಪತಿಯಲ್ಲಾದರೂ ಸರಿ, 6ನೇ ಮನೆ, 4ನೇ ಮನೆ, 1ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆಗಳು ಬಲವಾಗಿ ಸೂಚ್ಯಂಕವಾಗಿರುತ್ತದೆಯೋ ಆ ವ್ಯಕ್ತಿಗಳಲ್ಲಿ ಆ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಸಾಮಾನ್ಯವಾಗಿ ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತದೆ. ಯಾವ ಥರ ಎಂದರೆ, ಮದುವೆಯಾಗಲು ಇಚ್ಛಿಸುವ ವ್ಯಕ್ತಿಗಳಿಗೆ ಸರಿಯಾದ ವಧು ಅಥವಾ ವರ ದೊರಕುತ್ತಿರುವುದಿಲ್ಲ. ಕೆಲವೊಮ್ಮೆ ಮದುವೆವರೆಗೆ ಬಂದಿರುವ ಸಂಬಂಧಗಳೂ ಸಹ ಮುರಿಯಬಹುದು. ಕೆಲವೊಮ್ಮೆ ಮದುವೆ ಕಷ್ಟದಿಂದ ಆದರೂ ಸಹ ಕಿರಿಕಿರಿಯ ವೈವಾಹಿಕ ಜೀವನವನ್ನು ಸಾಗಿಸುತ್ತಿರಬಹುದು. ಇವೆಲ್ಲವೂ ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿರುವ ನೆಗೆಟಿವ್ ಕಾಂಬಿನೇಷನ್ಗಳಿಂದ ಬರುತ್ತಿರುತ್ತದೆಯೇ ಹೊರತು ಕುಜ ದೋಷದಿಂದಲ್ಲ. ಯಾವ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಸೂಚ್ಯಂಕವಾಗಿರುತ್ತದೆಯೋ ಆ ವ್ಯಕ್ತಿಗಳ ವೈವಾಹಿಕ ಜೀವನವು ಚೆನ್ನಾಗಿರುತ್ತದೆ. ಹಾಗೂ ಆ ವ್ಯಕ್ತಿಗಳು ಬಯಸಿದ ಸಂದರ್ಭದಲ್ಲಿ ಸುಲಭವಾಗಿ ಮದುವೆಯ ಕಾರ್ಯವು ಸಹ ನೆರವೇರುತ್ತದೆ. ವೈವಾಹಿಕ ಜೀವನದಲ್ಲಿ ಗಂಡು ಹೆಣ್ಣಿನ ಇಬ್ಬರ ದಶವೂ ಸಹ ಬಲವಾಗಿರಬೇಕು. ಇಲ್ಲವಾದರೆ ವೈವಾಹಿಕ ಜೀವನವು ನರಕ ಸದೃಶವಾಗಿರುತ್ತದೆ. ಯಾರೇ ಆಗಿರಲಿ ತನ್ನ ಬಾಳ ಸಂಗಾತಿಯ ಆಯ್ಕೆಯಲ್ಲಿ ದಶವನ್ನು ನೋಡಿ ನಿರ್ಧರಿಸಬೇಕೇ ಹೊರತು ಗಣಕೂಟಗಳು, ಹೆಸರುಬಲ, ನಾಡಿಗಳು, ಕುಜದೋಷ ಮುಂತಾದ ವಿಚಾರಗಳಿಂದ ತನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಕುಜದೋಷ ಎನ್ನುವ ವಿಚಾರ ಪಂಚಾಂಗದಲ್ಲಿ ಉಲ್ಲೇಖಿಸಲಾಗಿದೆಯೇ ಹೊರತು ಬೇರೆ ಯಾವ ಜ್ಯೋತಿಷ್ಯದ ಗ್ರಂಥದಲ್ಲಿಯೂ ಉಲ್ಲೇಖಿಸಿಲ್ಲ. ಇಂದಿನ ಕಾಲದಲ್ಲಿ ಹಿರಿಯರು ಯಾವ ವ್ಯಕ್ತಿಯಲ್ಲಿ ಕುಜನು ಜಾತಕ ಕುಂಡಲಿಯಲ್ಲಿ 2ನೇ ಮನೆ, ಲಗ್ನದಲ್ಲಿ 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಸೂಚ್ಯಂಕವಾಗಿರುತ್ತಿತ್ತು ಅಂಥ ವ್ಯಕ್ತಿಗಳಿಗೆ ತಮ್ಮ ವಧು ಅಥವಾ ವರನನ್ನು ಮದುವೆ ಮಾಡಿಕೊಡಲು ನಿರಾಕರಿಸುತ್ತಿದ್ದರು. ಏಕೆಂದರೆ ಇಂತಹ ವ್ಯಕ್ತಿಗಳಲ್ಲಿ ಮುಂಗೋಪವು ಹೆಚ್ಚಿರುತ್ತಿತ್ತು. ಹಾಗೂ ಎಲ್ಲಿ ತನ್ನ ಸಂಗಾತಿಯ ಜೊತೆ ಹೊಂದಿಕೊಂಡು ಹೋಗದೆ ತಮ್ಮ ಮನೆತನದ ಗೌರವಕ್ಕೆ ಚ್ಯುತಿ ಬರುವಂತೆ ನಡೆದುಕೊಳ್ಳುತ್ತಾರೋ ಎನ್ನುವ ಭಯದಿಂದ ನಮ್ಮ ಹಿರಿಯರು ಕುಜದೋಷ ಇರುವ ವ್ಯಕ್ತಿಗಳಿಗೆ ಮದುವೆ ಮಾಡಿಕೊಡಲು ಹೆದರುತ್ತಿದ್ದರು. ಆದರೆ ವಾಸ್ತವವಾಗಿ ಕುಜದೋಷವು ಯಾವುದೇ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ. ಕುಜದೋಷದ ಹೆಸರಿನಲ್ಲಿ ಜನರನ್ನು ವಂಚಿಸುತ್ತಿರುವ ಕಪಟ ಜ್ಯೋತಿಷ್ಯರಿಂದ ದೂರ ಇದ್ದು ಸತ್ಯ ಧರ್ಮಕ್ಕೆ ಸಮಾನವಾದ ಜ್ಯೋತಿಷ್ಯವನ್ನು ಬೆಳೆಸಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.